ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ನೀರಿನಲ್ಲಿ ಕೊಚ್ಚಿ ಹೋಗುತ್ತಿರುವ ಕಾರಿನ ದೃಶ್ಯ ದಾಂಡೇಲಿಯಲ್ಲಿ ಆದ ದೃಶ್ಯ ಎಂದು ತಪ್ಪು ತಿಳಿದ ಸಾಮಾಜಿಕ ಜಾಲತಾಣದ ವೀಕ್ಷಕರು. ಲ್ಯಾಂಡ್ ಕ್ರೂಸರ್ ಕಾರೊಂದು ಉತ್ತರ ಅಮೆರಿಕಾದ ನಿಕರಾಗುವಾದಲ್ಲಿ ನೀರಿನ ಪ್ರವಾಹಕ್ಕೆ ಕೊಚ್ಚಿ ಹೋಗುತ್ತಿರುವ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದು, ಈ ದೃಶ್ಯ ಭಯಾನಕವಾಗಿದ್ದು, ಇದು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನಲ್ಲಿ ಆಗಿರುವುದೆಂದು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿರುವುದನ್ನು ನೋಡಿ ತಪ್ಪು ತಿಳಿದ ವೀಕ್ಷಕರೇ, ವಿಷಯ ಇರುವುದೇ ಇಲ್ಲಿ. 2023 ಮೇ 29ರಂದು ಉತ್ತರ ಅಮೆರಿಕಾದ ನಿಕರಾಗುವಾದಲ್ಲಿ ನಡೆದ ಘಟನೆ. ಲ್ಯಾಂಡ್ ಕ್ರೂಸರ್ ವಾಹನದ ಚಾಲಕ ಕೆಲವು ಕಾರುಗಳನ್ನು ಹಿಂದಿಕ್ಕಿ ಜಲಾವೃತದ ಪ್ರದೇಶದ ಕಡೆಗೆ ಚಲಿಸುತ್ತಾನೆ. ಆದರೆ ಜಲಾವೃತ ಪ್ರದೇಶದಲ್ಲಿ ಕಾರು ತೇಲಲು ಪ್ರಾರಂಭಿಸುತ್ತದೆ. ಆ ಕ್ಷಣದಲ್ಲಿ ಪಾದಚಾರಿ ಒಬ್ಬ ನೀರಿನ ಹರಿವಿನಿಂದಾಗಿ ಸೇತುವೆ ಅಡಿಯಲ್ಲಿ ಸಿಕ್ಕಿಕೊಳ್ಳುವ ದೃಶ್ಯ ಕಾಣಬಹುದಾಗಿದೆ. ನಂತರದಲ್ಲಿ ಹಸಿರು ಛತ್ರಿ ಹಿಡಿದ ಒಬ್ಬ ವ್ಯಕ್ತಿ ಕಾರಿನಲ್ಲಿ ಸಿಲುಕಿದ ಚಾಲಕನ ಹತ್ತಿರ ಸಮೀಪಿಸಲು ಪ್ರಯತ್ನಿಸುತ್ತಾನೆ. ಆದರೆ ನೀರಿನ ರಭಸಕ್ಕೆ ಆ ವ್ಯಕ್ತಿಯ ಪ್ರಯತ್ನ ನಿಷ್ಫಲವಾಗುತ್ತದೆ. ಏಕೆಂದರೆ ಪ್ರವಾಹದ ಸೆಳೆತಕ್ಕೆ ಕಾರು ನೀರಿನಲ್ಲಿ ಕೊಚ್ಚಿ ಹೋಗುವ ದೃಶ್ಯ ತಾವೆಲ್ಲರೂ ಕಣ್ತುಂಬಿಕೊಂಡಿದ್ದೀರಾ? ಆದರೆ ನಾವು ನಮ್ಮ ವಾಹಿನಿಯಿಂದ ಪರಿಶೀಲನೆ ನಡೆಸಿದಾಗ ಈ ಭಯಾನಕ ದೃಶ್ಯ ಆಗಿರುವುದು ನಮ್ಮ ದಾಂಡೇಲಿಯಲ್ಲಿ ಅಲ್ಲ, ಇದು ಉತ್ತರ ಅಮೆರಿಕಾದ ನಿಕರಾಗುವಾದಲ್ಲಿ ಆದ ಭಯಾನಕ ದೃಶ್ಯ. ವೀಕ್ಷಕರೇ, ಇಂತಹ ದೃಶ್ಯವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕುವುದರ ಮೊದಲು ನೋಡಿ ಪರಿಶೀಲಿಸಿ ಹಾಕಿ. ಆದರೂ ಈ ಭಯಾನಕ ದೃಶ್ಯ ನೋಡಿದರೆ ಮೈ ಜುಮ್ಮೆನ್ನುತ್ತೆ. ವಾಹನ ಚಾಲಕರೇ, ಎಚ್ಚರ ವಹಿಸಿ ಚಾಲನೆ ಮಾಡಿ ಎಂದು ಖಾಲಿ ಡಿಜಿಟಲ್ ವಾಹಿನಿ ಕಡೆಯಿಂದ ಕಳಕಳಿ.